ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಪನ್ನೀರ್ ಟಿಕ್ಕವನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆ ರೆಸಿಪಿಯನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನಿವತ್ತು ಆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪನ್ನೀರ್ ಟಿಕ್ಕ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಹಾಗೆಯೇ ಪನ್ನೀರ್ ಬೇಕು. ನಾನಿಲ್ಲಿ ನಂದಿನಿ ಪನ್ನೀರನ್ನು ತೊಗೊಂಡಿದ್ದೀನಿ 100 ಗ್ರಾಮ್ಸು. ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ಅಂದರೆ ಒಂದು 10ರಿಂದ 12 ಗೋಡಂಬಿಯನ್ನು ನೀರಲ್ಲಿ ಫಸ್ಟ್ ನೆನೆ ಹಾಕಿದ್ದೆ. ಅದು ಈಗ ಚೆನ್ನಾಗಿ ನೆಂದಿದೆ ನೋಡಿ. ನೀವು ಗೋಡಂಬಿ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನು ಸಹ ಬಳಸ್ಬೋದು. 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ನೀವು ಮಾಡ್ಕೋಬೋದು. ಮೊದಲಿಗೆ ನಾವಿಲ್ಲಿ ಕ್ಯಾಪ್ಸಿಕಮ್, ಟೊಮೊಟೊ ಮತ್ತು ಈರುಳ್ಳಿಯನ್ನು ದಪ್ಪ ದಪ್ಪ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಅದು ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಅದು ದಪ್ಪ ದಪ್ಪ ಪೀಸ್ಗಳನ್ನು ಮಾಡ್ಕೊಳ್ಳಿ. ಅದೇ ರೀತಿ ಪನ್ನೀರ್ನೂ ಸಹ ಈಗ ದಪ್ಪ ದಪ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ 2 ಈರುಳ್ಳಿಯನ್ನು ನಾನು ದಪ್ಪದಾಗಿ ಕಟ್ ಮಾಡಿದ್ದೀನಿ, ಇನ್ನೆರಡನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆಯೇ ಟೊಮೊಟೊನೂ ಅಷ್ಟೇ, ಒಂದು ಅರ್ಧ ಟೊಮೊಟೊ ಪ್ಯೂರಿಗೆ ಬಳಸ್ತಾಯಿದ್ದೀನಿ, ಇನ್ನು 1.5 ಟೊಮೊಟೊನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಮ್ಯಾರಿನೇಟ್ಗೆ. ಈಗ ಒಂದು ದೊಡ್ಡ ಬೌಲಿಗೆ 1-2 ಚಮಚದಷ್ಟು ಮೊಸರನ್ನು ಹಾಕ್ಕೊತಾಯಿದ್ದೀನಿ ನಾನು. ನಂತರ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಗರಂ ಮಸಾಲ, ಈಗ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಸ್ಪೂನ್ ಉಪ್ಪು, ಇದೆಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಈಗ ನೆನೆಸಿಟ್ಟಿರೋ ಗೋಡಂಬಿಯನ್ನು ರುಬ್ಕೊಂಬರೋಣ. ಅದನ್ನು ರುಬ್ಕೊಂಬಂದು ನಾವೀಗ ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡಿದ್ದೀವಲ್ಲ ಅದಕ್ಕೇ ಸೇರಿಸ್ಕೋಬೇಕು. ನೀವು ಗೋಡಂಬಿ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನೇ 1-2 ಸ್ಪೂನ್ ಹಾಕ್ಬಿಟ್ಟು ಸಹ ಮಿಕ್ಸ್ ಮಾಡ್ಬೋದು. ಅದರೊಳಗೆ ನಾನು ಗೋಡಂಬಿ ನೆನೆಸಿರೋದ್ರಿಂದ ಅದನ್ನೇ ರುಬ್ಬಿ ಸೇರಿಸ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ಕೊಡ್ತಾರಲ್ಲ ಅದೇ ಟೇಸ್ಟೇ ಇರುತ್ತೆ. ರುಬ್ಕೊಂಡಾಗಿದೆ, ಈಗ ಅದಕ್ಕೆ ಸೇರಿಸ್ತಾಯಿದ್ದೀನಿ ನೋಡಿ. ನಂತರ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆಯನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಎಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ. ಅದನ್ನು ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಸ್ವಲ್ಪ ಹೊತ್ತು ಎತ್ತಿಟ್ಬಿಡಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯಾಗಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಸೇರಿಸೋಣ. ಲೋ ಫ್ಲೇಮಲ್ಲಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಫ್ಲೇಮ್ ಜಾಸ್ತಿ ಮಾಡಿಬಿಟ್ರೆ ಅದು ಒತ್ತೋಗ್ಬಿಡುತ್ತೆ ತಳ ಎಲ್ಲ. ಸೊ ಹಾಗಾಗಿ ಸಣ್ಣ ಉರಿಲಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಈ ರೀತಿಯಾಗಿ ಬಾಯಿ ಮುಚ್ಚಿಬಿಟ್ಟು ಸಣ್ಣ ಉರಿಲಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಈಗ ಇನ್ನೊಂದು ಕಡೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ 2 ಪೀಸ್ ಬೆಣ್ಣೆ ಹಾಕಿದ್ದೀನಿ. ಬಾಣಲೆ ತುಂಬ ಕಾದ್ಬಿಟ್ಟಿದೆ, ಸೊ ಹಾಗಾಗಿ ಹೊಗೆ ಎಲ್ಲ ಬರ್ತಾಯಿದೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಸೇರಿಸ್ತಾಯಿದ್ದೀನಿ. ಈಗ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಇದಕ್ಕೂ ಒಂದು ಅರ್ಧ ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡೋವಾಗಲೂ ಅರ್ಧ ಸ್ಪೂನ್ ಹಾಕಿದ್ದೆ, ಇಲ್ಲೂ ಅರ್ಧ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಅದು ಬಾಡಿಸ್ಕೊಂಡ ನಂತರ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸ್ತಾಯಿದ್ದೀನಿ. 1 ಚಮಚ ಅಚ್ಚ ಖಾರದ ಪುಡಿ, ಎಲ್ಲವನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಟೊಮೊಟೊ ಪ್ಯೂರಿಯನ್ನು ಸೇರಿಸ್ತಾಯಿದ್ದೀನಿ. ನಾನು ಇಲ್ಲಿ ಅರ್ಧ ಟೊಮೊಟೊವನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾಯಿದ್ದೀನಿ. ಜಾಸ್ತಿ ಟೊಮೊಟೊ ತೊಗೋಬೇಡಿ, ಹುಳಿ ಆಗಿಬಿಡುತ್ತೆ. ಅರ್ಧ ಟೊಮೊಟೊನೇ ಸಾಕಾಗುತ್ತೆ. ನಾನು ತೊಗೊಂಡಿರೋದು ಮತ್ತು ಆಪಲ್ ಟೊಮೊಟೊ, ಮೊಸರು ಹುಳಿ ಇರೋದ್ರಿಂದ ಟೊಮೊಟೊನ ಜಾಸ್ತಿ ಹಾಕಿದರೆ ಹುಳಿ ಹುಳಿ ಅನಿಸುತ್ತೆ. ಅರ್ಧನೇ ಸಾಕಾಗುತ್ತೆ. ಟೊಮೊಟೊ ಪ್ಯೂರಿದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಕುದಿಸ್ಕೊಂಡು ಆಗಿದೆ. ನಾನು ಈ ಕಡೆ ಕಡಾಯಲ್ಲಿ ಬೇಯೋದಕ್ಕೆ ಇಟ್ಟಿದ್ವಲ್ಲ ಪನ್ನೀರ್ ಮಿಶ್ರಣ ಅದನ್ನೀಗ ಅದಕ್ಕೆ ಸೇರಿಸ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ
ಈ ಕಡೆ ಬೇಯೋದಕ್ಕೆ ಇಟ್ಟಿದ್ವಲ್ಲ ಪನ್ನೀರ್ ಮಿಶ್ರಣ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ. ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಆಗಿದೆ. ಈಗ ನಾನು ಅದಕ್ಕೆ 1 ಸ್ಪೂನ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ನೋಡಿ ಈಗ ಆಗಿದೆ. ಥ್ಯಾಂಕ್ ಯು.